ರಂಗೇರಿದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ಕಣ ಇವತ್ತು ಕೊನೆ ದಿನ ಹಿನ್ನೆಲೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನಾಮಿನೇಷನ್. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ. ಬಾಗಲಕೋಟೆಯಲ್ಲೂ ಉಭಯ ಪಕ್ಷಗಳ ಶಕ್ತಿ ಪ್ರದರ್ಶನ. ಇವತ್ತು ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ. ವೀರಣ್ಣ ಚರಂತಿ ಮಠ್ಗೆ ಸಾಥ್ ಕೊಟ್ಟ ಜೋಶಿ, ಬಿವೈ ವಿಜಯೇಂದ್ರ ಶೆಟ್ಟರ್ ಸೇರಿ ಹಿರಿಯ ನಾಯಕರು. ಉಮೇಶ್ ಮೀಟಿಗೂ ಜೊತೆಯಾಗಲಿದ್ದಾರೆ ಸಿಎಂ, ಡಿಸಿಎಂ, ರಾಜ್ಯದ ಹಿರಿಯ ಸಚಿವರು. ಬಾಗಲಕೋಟೆಯಲ್ಲಿ ಕಮಲ ಅರಳುವುದು ಶತಸಿದ್ಧ. ಕಾಂಗ್ರೆಸ್ನವರು ಸೂಟ್ಕೇಸ್ ಅಲ್ಲ, ಗೋಣಿ ಚೀಲವನ್ನೇ ತರ್ತಾರೆ. ಏನೇ ಹರಸಾಹಸ ಮಾಡಿದ್ರೂ ಅವರಿಗೆ ಗೆಲುವು ಸಾಧ್ಯವಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಸರ್ಕಾರವನ್ನ ಕಟ್ಟಿಹಾಕೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್. ಮಹಿಳಾ ಓಟ್ ಕ್ರೋಢೀಕರಿಸೋಕೆ ವೇದಿಕೆ ಸಿದ್ಧ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಣ ಪಾವತಿ ವಿಳಂಬದ ಬಗ್ಗೆ ಪ್ರಸ್ತಾಪ. ರಾಜ್ಯ ಕಾಂಗ್ರೆಸ್ಗೆ ಸವಾಲಾದ ಬೈ ಎಲೆಕ್ಷನ್. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದ ಒತ್ತಡ. ನಾಯಕರಿಂದ ತಂತ್ರ ಪ್ರತಿತಂತ್ರ ಶುರು. ಮೈತ್ರಿ ವಿರುದ್ಧ ಮಾತನಾಡಿದ ಕಮಲ ನಾಯಕರಿಗೆ ಟೆನ್ಷನ್. ದಳಪತಿಗಳು ಬಿಜೆಪಿ ವರಿಷ್ಠರ ಭೇಟಿ ಬೆನ್ನಲ್ಲೇ ಹಲವು ಚರ್ಚೆ. ನಮ್ಮ ಮೇಲೆ ದೂರೇನಾದ್ರೂ ಕೊಟ್ಟಿದ್ದಾರಾ ಅನ್ನುವ ಚಿಂತೆ. ಗ್ಯಾಸ್ ಕಂಪನಿಗಳ ಜೊತೆ ಸಭೆ ನಡೆಸಿದ ಆಹಾರ ಸಚಿವ. ರೆಸ್ಟೋರೆಂಟ್, ಇಂದಿರಾ ಕ್ಯಾಂಟೀನ್, ಹೋಟೆಲ್ಗಳಿಗೆ 10,000 ಸಿಲಿಂಡರ್. ಸಭೆ ಬಳಿಕ ಕೆಎಚ್ ಮುನಿಯಪ್ಪ ಮಾಹಿತಿ. ಶಿಕ್ಷಣ ಸಂಸ್ಥೆ, ಹಾಸ್ಟೆಲ್ಸ್, ಆಸ್ಪತ್ರೆಗಳಿಗೆ ನಿತ್ಯ 4,200 ಸಿಲಿಂಡರ್. ಸರ್ಕಾರಿ ಕಟ್ಟಡಗಳು, ರೈಲ್ವೆ, ಬಸ್ ನಿಲ್ದಾಣ, ಏರ್ಪೋರ್ಟ್ಗಳಲ್ಲಿರೋ ಕ್ಯಾಂಟೀನ್ಗಳಿಗೂ ದಿನವೂ 1,200 ಸಿಲಿಂಡರ್. ಫಾರ್ಮಾಸ್ಯೂಟಿಕಲ್ಸ್ ಸೇರಿ ಅಗತ್ಯ ಕೈಗಾರಿಕೆಗಳಿಗೆ ಪೂರೈಕೆಯಾಗಲಿದೆ 500 ಸಿಲಿಂಡರ್. ಕೊಲ್ಲಿ ರಾಷ್ಟ್ರಗಳ ನಡುವೆ ಮುಂದುವರೆದ ಯುದ್ಧ. ಭಾರತದಲ್ಲಿ ಅಲರ್ಟ್. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಪ್ಲಾನ್ ರೂಪಿಸೋಕೆ ಸಿದ್ಧತೆ. ರಸಗೊಬ್ಬರ, ಫಾರ್ಮಾಸ್ಯೂಟಿಕಲ್ಸ್, ಪೆಟ್ರೋಕೆಮಿಕಲ್ಸ್ನ ಪರ್ಯಾಯ ಮೂಲಗಳಿಂದ ಆಮದಿಗೆ ಪ್ರಧಾನಿ ಮೋದಿ ಸೂಚನೆ. ಹಾರ್ಮುಜ್ ಜಲಸಂಧಿ ದಾಟೋಕೆ ಹಡಗುಗಳು ತೆರಬೇಕು ಶುಲ್ಕ. $2 ಮಿಲಿಯನ್ ಕೊಡಬೇಕು ಅಂತ ಇರಾನ್ ಸೂಚನೆ. ಯುದ್ಧದಿಂದ ನಮಗೆ ಖರ್ಚು ಹೆಚ್ಚಾಗಿರೋದ್ರಿಂದ ನಾವು ಹಣ ಸಂಗ್ರಹಿಸಲೇಬೇಕು ಎಂದ ಇರಾನ್. ರೂಪಾಯಿಯ ಮೇಲೆ ಯುದ್ಧದ ಕರಿನೆರಳು. ಇವತ್ತು ಮತ್ತೆ 12 ಪೈಸೆ ಕುಸಿತ. $1ಗೆ 93 ರೂಪಾಯಿ 83 ಪೈಸೆಗೆ ಕುಸಿದ ರೂಪಾಯಿ ಮೌಲ್ಯ. ಷೇರು ಮಾರುಕಟ್ಟೆಯಲ್ಲೂ ಮತ್ತೆ ಕುಸಿತ. ನಿಫ್ಟಿ 500 ಅಂಕ ಇಳಿಕೆ. ಸೆನ್ಸೆಕ್ಸ್ 1,500 ಪಾಯಿಂಟ್ ಡೌನ್. ಹೂಡಿಕೆದಾರರಿಗೆ ಮತ್ತಷ್ಟು ನಷ್ಟ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದಿರೋದ್ರಿಂದ ಸಾಕಷ್ಟು ಸಮಸ್ಯೆ. ಬೇಕರಿ, ಕ್ಯಾಂಡಿಮೆಂಟ್ಸ್ ಮಾಲೀಕರಿಂದ ವಿನೂತನ ಪ್ರತಿಭಟನೆಗೆ ಸಿದ್ಧತೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಸೌದೆ ಒಲೆಯಲ್ಲಿ ಸಾಮೂಹಿಕವಾಗಿ ಟೀ, ಕಾಫಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಿರುವ ಮಾಲೀಕರು. ರಸ್ತೆ ಪಕ್ಕ ಒಲೆ ಹಾಕಿ ಹೋಟೆಲ್ನಿಂದ ಅಡುಗೆ. ಸಿಲಿಂಡರ್ ಸಿಗ್ತಿಲ್ಲ, ವಿಧಿ ಇಲ್ಲದೆ ಹೀಗೆ ಅಡುಗೆ ಮಾಡ್ತಿದ್ದೇವೆ ಅಂತಿರೋ ಉಡುಪಿ ಭವನ ಹೋಟೆಲ್. ಮೆಜೆಸ್ಟಿಕ್ನಲ್ಲಿರೋ ಹೋಟೆಲ್ನಲ್ಲಿ ಒಲೆಯಲ್ಲೇ ವಡೆ, ಬೋಂಡಾ ಎಲ್ಲವೂ ತಯಾರಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಲ್ಪ ಸುಧಾರಣೆ. ಕಂಪ್ಲೀಟ್ ಪರಿಸ್ಥಿತಿ ಇನ್ನೂ ಸರಿ ಹೋಗಿಲ್ಲ. 50% ಸಿಲಿಂಡರ್ ಸರಬರಾಜಾಗ್ತಾ ಇದ್ದು ಊಟಕ್ಕೆ ತೊಂದರೆ ಇಲ್ಲ. ಮಲ್ಲೇಶ್ವರಂ ಇಂದಿರಾ ಕ್ಯಾಂಟೀನ್ ಕಿಚನ್ನಲ್ಲಿ ಮೆನು ಕಟ್. ಸದನದಲ್ಲಿ ಸುನಿಲ್ ಕುಮಾರ್ ಮಾತನಾಡುವಾಗ ಆರ್ ಅಶೋಕ್ ಮಧ್ಯಪ್ರವೇಶ. ಸಿಎಂ ಇನ್ನೂ ಎಷ್ಟು ಬಜೆಟ್ ಮಂಡಿಸ್ತಾರೆ ಅಂತ ಪ್ರಶ್ನೆ. 2 ಬಜೆಟ್ ಮಂಡಿಸ್ತಾರೆ ಎಂದ ಸಚಿವ ಜಮೀರ್ ಅಹಮದ್. ನಕ್ಕು ಸುಮ್ಮನಾದ ಮಾಜಿ ಸಚಿವ ಸುನಿಲ್ ಕುಮಾರ್. ಸದನದಲ್ಲಿ ನನ್ನ ಪ್ರಶ್ನೆ
ಪ್ರಶ್ನೆಗಳನ್ನ ಕೇಳೋಕೆ, ನನ್ನ ಕ್ಷೇತ್ರದ ಅಕ್ರಮ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ. ವಿಧಿ ಇಲ್ಲದೆ ಮಾಧ್ಯಮಗಳಲ್ಲಿ ಹೇಳೋ ಸ್ಥಿತಿ ಬಂದಿದೆ. ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಬೇಸರ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅಪಘಾತ. ನಿದ್ದೆ ಮಂಪರಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಬಸ್ ಚಾಲಕ. ದುರ್ಘಟನೆಯಲ್ಲಿ ಬೆಂಗಳೂರಿನ ಇಬ್ಬರು, ಕೇರಳದ ಇಬ್ಬರು ಸೇರಿ 4 ದುರ್ಮರಣ. ರೈತರಿಗೆ ಸೇರಬೇಕಾದಂತಹ ಟಿಸಿ ಬಾರ್ ಮಾಲೀಕರಿಗೆ ಮಾರಾಟ. ಪತಿಯ ಭ್ರಷ್ಟಾಚಾರದ ವಿರುದ್ಧ ಖುದ್ದು ಹೋರಾಟಕ್ಕಿಳಿದ ಪತ್ನಿ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಘಟನೆ. ಗುರುರಾಜ್ 1800 ಟಿಸಿ ಅಳವಡಿಕೆಯಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಅಮೃತ ಆರೋಪ. ಅಗ್ನಿಶಾಮಕ ಟ್ರಕ್ಗೆ ಡಿಕ್ಕಿ ಹೊಡೆದ ಏರ್ ಕೆನಡಾ ಎಕ್ಸ್ಪ್ರೆಸ್ ವಿಮಾನ. ನ್ಯೂಯಾರ್ಕ್ನ ಲಾಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಘಟನೆ. 5 ಅಗ್ನಿಶಾಮಕ ಸಿಬ್ಬಂದಿಗೆ ಗಾಯ, 4 ಸ್ಥಿತಿ ಗಂಭೀರ. ಲಾವೋಸ್ನಲ್ಲಿ ಧಾರಾಕಾರ ಮಳೆ. ಧರೆಗಪ್ಪಳಿಸಿದ ಚೆಂಡಿನ ಗಾತ್ರದ ಆಲಿಕಲ್ಲುಗಳು. ಪ್ರಕೃತಿ ವಿಸ್ಮಯಕ್ಕೆ ಜನ ಅಚ್ಚರಿ. ಮತ್ತೊಂದೆಡೆ ಬೃಹತ್ ಆಲಿಕಲ್ಲುಗಳಿಂದ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.